ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂಧನದ ಕೊರತೆ ಇಲ್ಲ. ಎಂದಿನಂತೆ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಪೂರೈಕೆ ಆಗ್ತಾ ಇದೆ. ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂಧನದ ಕೊರತೆ ಇಲ್ಲ. ಎಂದಿನಂತೆ ಪೆಟ್ರೋಲ್ ತುಂಬಿಸಿಕೊಂಡು ಅಲ್ಲಿನ ಜನ ಹೋಗ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕರೆ ಬಳಿಕ ಸದ್ಯಕ್ಕೆ ಜನರಲ್ಲಿಲ್ಲ ಆತಂಕ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂಧನದ ಕೊರತೆ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಅನಿಲ ಹಾಗೂ ಇಂಧನವನ್ನ ಮಿತವಾಗಿ ಬಳಸಿ ಅಂತೇಳಿ ದೇಶದ ಜನರಿಗೆ ಕರೆ ಕೊಟ್ಟಿದ್ದಾರೆ. ಜೊತೆಗೆ ನರೇಂದ್ರ ಮೋದಿ ಅವರ ಕರೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಮುಂದಿನ ದಿನಗಳಲ್ಲಿ ಇಂಧನದ ದರ ಹಾಗೂ ಅನಿಲದ ದರ ಜಾಸ್ತಿ ಆಗಬಹುದು ಅನ್ನೋ ಒಂದು ಆತಂಕ ಕೂಡ ಜನರಿಗಿದೆ. ಇದರ ಮಧ್ಯೆ ಸಾಂಸ್ಕೃತಿಕ ನಗರಿಯಲ್ಲಿ ಇಂಧನ ಹಾಗೂ ಅನಿಲದ ಪೂರೈಕೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಆಗಿಲ್ಲ. ಎಂದಿನಂತೆ ಸಾರ್ವಜನಿಕರು ಇಂಧನವನ್ನ ತುಂಬಿಸಿಕೊಂಡು ತಮ್ಮ ದಿನನಿತ್ಯದ ಕೆಲಸಗಳಿಗೆ ತೆರಳುತ್ತಿದ್ದಾರೆ. ಮೈಸೂರಿನಲ್ಲಿ ಇರತಕ್ಕಂತ ಈ ಪೆಟ್ರೋಲ್ ಬಂಕ್ ಏನಿದೆ, ಈ ಒಂದು ದೃಶ್ಯಾವಳಿಗಳನ್ನ ನೀವೀಗ ಏನ್ ನೋಡ್ತಾ ಇದ್ದೀರಾ, ಮೈಸೂರಿನಲ್ಲಿರ್ತಕ್ಕಂತಹ ಜಯಮ್ಮ ಗೋವಿಂದೇಗೌಡ ಚೌಟ್ರಿ ಮುಂಭಾಗದಲ್ಲಿರ್ತಕ್ಕಂಥ ಏನು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಏನಿದೆ, ಇಲ್ಲಿ ಯಾವುದೇ ರೀತಿಯಾದಂತಹ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಆಗಿಲ್ಲ. ನರೇಂದ್ರ ಮೋದಿ ಅವರು ನಿನ್ನೆಯಷ್ಟೇ ಕರೆ ನೀಡಿದ್ರು. ಇಂಧನ ಹಾಗೂ ಗ್ಯಾಸ್ ಅನಿಲದ ಪೂರೈಕೆಯಲ್ಲಿ ಮುಂದಿನ ದಿನಗಳಲ್ಲಿ ವ್ಯತ್ಯಯ ಆಗುತ್ತೆ ಅನ್ನೋ ಒಂದು ಸುಳಿವನ್ನ ಕೂಡ ಕೊಟ್ಟಿದ್ದಾರೆ ಅಂತೇಳಿ ಸಾರ್ವಜನಿಕರು ಆತಂಕಕ್ಕೆ ಕೂಡ ಒಳಗಾಗಿದ್ದಾರೆ. ಆದರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಎಂದಿನಂತೆ ಸಾರ್ವಜನಿಕರು ಇಂಧನವನ್ನ ತುಂಬಿಸಿಕೊಂಡು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ತೆರಳುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಮೈಸೂರಿನಲ್ಲಿ ಇಂಧನ ಪೂರೈಕೆ ಜೊತೆಗೆ ಅನಿಲ ಪೂರೈಕೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಆಗಿಲ್ಲ. ಮೈಸೂರಿನಲ್ಲಿರ್ತಕ್ಕಂತಹ ಈ ಒಂದು ಪೆಟ್ರೋಲ್ ಬಂಕ್ ನ ದೃಶ್ಯಾವಳಿಗಳನ್ನ ನೀವೀಗ ಏನ್ ನೋಡ್ತಾ ಇದ್ದೀರಾ, ಏನು ಪೆಟ್ರೋಲ್ನ ದರ 102 ರೂಪಾಯಿ ಸದ್ಯಕ್ಕಿದೆ. ಹೀಗಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ನ ಮೇಲೆ ಯಾವುದೇ ರೀತಿಯಾದಂತಹ ಬೆಲೆ ಏರಿಕೆ ಕಂಡಿಲ್ಲ. ಮುಂದಿನ ದಿನಗಳಲ್ಲಿ ಆ ಒಂದು ಬೆಲೆ ಏರಿಕೆ ಆಗುತ್ತೆ ಅನ್ನೋ ಒಂದು ಆತಂಕ ಕೂಡ ಸಾರ್ವಜನಿಕರಿಗಿದೆ. 102 ರೂಪಾಯಿ 47 ಪೈಸೆ ಏನು ಪೆಟ್ರೋಲ್ನ ದರ ಇದೆ, ಇದೇ ರೀತಿ ಕಂಟಿನ್ಯೂ ಆದ್ರೆ ಒಳ್ಳೇದು ಅನ್ನೋದು ಸಾರ್ವಜನಿಕರ ಒಂದಿಷ್ಟು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಮೈಸೂರಿನ ಈ ಪೆಟ್ರೋಲ್ ಬಂಕ್ ನಲ್ಲಿ ಸಾರ್ವಜನಿಕರು ದಿನನಿತ್ಯ ಯಾವ ರೀತಿ ಬಂದು ಏನು ಸರತಿ ಸಾಲಿನಲ್ಲಿ ಪೆಟ್ರೋಲ್ ಅನ್ನ ತುಂಬಿಸ್ಕೊಂಡು ಹೋಗ್ತಾ ಇದ್ರು, ಅದೇ ರೀತಿ ಈ ಒಂದು ದಿನನಿತ್ಯದ ಕರ್ತವ್ಯಕ್ಕೆ ಸಾರ್ವಜನಿಕರು ತೆರಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನೋಡಬಹುದು. ಸಾರ್ವಜನಿಕರು ಕೂಡ ಒಂದಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ರ ಹಿನ್ನೆಲೆ ಏನಿರಬಹುದು ಅನ್ನೋ ಒಂದು ಅರ್ಥವನ್ನು ಕೂಡ ಸಾರ್ವಜನಿಕರು ಒಂದಷ್ಟು ಪ್ರಶ್ನೆಯನ್ನ ಮಾಡುವಂತದ್ದು. ಈಗ ಸಾರ್ವಜನಿಕರು ಕೂಡ ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ ಪೆಟ್ರೋಲ್, ಡೀಸೆಲ್ ಮತ್ತೆ ಅನಿಲವನ್ನ ಮಿತವ್ಯಯವಾಗಿ ಬಳಸಿ ಅಂತೇಳಿ, ಏನ್ ಹೇಳ್ತೀರಾ ಸರ್? ಸರ್, ಎಲ್ಲೂ ಓಡಾಡಲೇಬೇಕಲ್ಲ ಸರ್, ಮಿತಿಯಾಗಿ ಅಂದ್ರೆ ಎಷ್ಟು ಎಲ್ಲ ಸುಮ್ಗೆ ಎಲ್ಲೂ ಹೋಗಕ್ಕಿಲ್ಲ. ಯಾರು ಕೆಲ್ಸ ಇದೆ ತಾನೆ, ಕೆಲ್ಸಕ್ಕೆ ಹೋಗ್ಲೇಬೇಕು, ಗಾಡಿ ಬೇಕೇ ಬೇಕು. ನಮ್ಮ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅವರು ಗಾಡಿ ಇಲ್ಲೇ ಅಂದ್ರೆ ಕೆಲಸ ಮಾಡಕ್ ಆಗಲ್ಲ, ಪೆಟ್ರೋಲ್ ಬೇಕೇ ಬೇಕಾಯ್ತದೆ ಸರ್. ಮೋದಿ ಕರೆ ಕೊಟ್ಟಿರೋದ್ರಿಂದ ಏನಾದ್ರು ಮುಂದೆ ರೇಟ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಆತಂಕ ಇದೆಯಾ ಅಂತ ನೋಡ್ಬೇಕು ಸರ್, ಹೆಂಗ್ ಮಾಡ್ತಾರೆ ಏನ್ ಗೊತ್ತಿಲ್ಲ. ಸಿಚುವೇಶನ್ ಅವರೇ ಹೇಳ್ಬೇಕು, ಮೋದಿ ಅವರೇ ಹೇಳ್ಬೇಕು. ಈಗೇನ್ ಸಮಸ್ಯೆ ಇಲ್ಲ, ಇವಾಗ ಏನ್ ಸಮಸ್ಯೆ. ಓಕೆ, ಇದು ಸಾರ್ವಜನಿಕರ ಮಾತು. ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮಾಡ್ಲೇಬೇಕು, ಅನಿವಾರ್ಯವಾಗಿ ಓಡಾಡಲೇಬೇಕು. ಸುಮ್ಮನೆ ಯಾರು ತಾನೇ ಓಡಾಡ್ತಾರೆ ಅನ್ನೋದು ಸಾರ್ವಜನಿಕರ ಮಾತು. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆ ಒಂದು ಅನಿಲ ಹಾಗೂ ಇಂಧನ ಮಿತವ್ಯಯ ಕರೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಮಿತವ್ಯಯವಾಗಿ ಅನಿಲ ಹಾಗೂ ಇಂಧನವನ್ನ ಬಳಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ದರ ಹೀಗೆ ಇರುತ್ತಾ ಅಥವಾ ವ್ಯತ್ಯಯ ಆಗುತ್ತಾ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.